ಭಾರತ ಕಂಡ ಕರಾಳ ಇತಿಹಾಸದಲ್ಲಿ ಇಂದು ನಡೆದಂತ ಭೀಕರ ವಿಮಾನ ಪತನವೂ ಕೂಡ ಸೇರಿ ಹೋಗಲಿದೆ. ಕಾರಣ ವಿಮಾನ ಪತನದ ಭೀಕರತೆ ಆ ರೀತಿಯಾಗಿತ್ತು. ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದಂತ ನಾಗರಿಕ ವಿಮಾನ ಟೇಕ್ ಆಫ್ ಆದ ನಿಮಿಷದಲ್ಲೇ ಹಾಸ್ಟೆಲ್ ಕಟ್ಟಡಕ್ಕೆ ಅಪ್ಪಳಿಸಿ ಭೀಕರವಾಗಿ ಪತನಗೊಂಡಿದೆ. ಈ ಕರಾಳ ಚರಿತ್ರೆಯ ಒಂದೊಂದು ಅಧ್ಯಾಯವೂ ಕೂಡ ಭೀಕರ ರಣಭೀಕರವಾಗಿದೆ. ಇದು ಏರ್ ಇಂಡಿಯಾದ ಬೋಯಿಂಗ್ 7878 ಡ್ರೀಮ್ ಲೈನರ್ ವಿಮಾನ. ಇಂದು ಮಧ್ಯಾಹ್ನ ಸುಮಾರು 1:38ಕ್ಕೆ 12 ವಿಮಾನ ಸಿಬ್ಬಂದಿ ಹಾಗೂ 132 ಪ್ರಯಾಣಿಕರನ್ನ ಹೊತ್ತುಕೊಂಡು ಲಂಡನ್ ದಿಕ್ಕಿನತ್ತ ನಭಕ್ಕೆ ನೆಗೆದಿತ್ತು. ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ತಾಂತ್ರಿಕ ದೋಷದಿಂದಾಗಿ ಹಾರುವ ಸಾಮರ್ಥ್ಯ ಕಳೆದುಕೊಂಡು ಅಹಮದಾಬಾದ್ನ ಬಿಜೆ ಮೆಡಿಕಲ್ ಕಾಲೇಜ್ನ ವಿದ್ಯಾರ್ಥಿಗಳ ಹಾಸ್ಟೆಲ್ ಕಟ್ಟಡಕ್ಕೆ ಡಿಕ್ಕಿ ಹೊಡೆದು ಭೀಕರವಾಗಿ ಪತನಗೊಳ್ಳುವುದರೊಂದಿಗೆ ಭಾರತದಲ್ಲಿ ಮತ್ತೊಂದು ವಿಮಾನ ದುರಂತದ ಕರಾಳ ಇತಿಹಾಸ ಬರೆದಿದೆ. ಅಹಮದಾಬಾದ್ನಲ್ಲಿ ಜವರಾಯನ ಅಟ್ಟಹಾಸ. ವಿಮಾನದಲ್ಲಿದ್ದವರಲ್ಲಿ ಬದುಕುಳಿದಿದ್ದು ಇಬ್ಬರು. ಇದು ಅಕ್ಷರಶಃ ಜವರಾಯನ ಅಟ್ಟಹಾಸ. ಇಡೀ ಅಹಮದಾಬಾದನ್ನೇ ಸ್ಮಶಾನವನ್ನಾಗಿ ಸೃಷ್ಟಿಸಿದ್ದ ಜವರಾಯ ಹಾಸ್ಟೆಲ್ ಕಟ್ಟಡಕ್ಕೆ ಭೀಕರವಾಗಿ ಅಪ್ಪಳಿಸಿದ್ದ ವಿಮಾನ ಸಾವಿನ ಸರಮಾಲೆಯನ್ನೇ ನೇತು ಹಾಕಿತ್ತು. ವಿಮಾನದಲ್ಲಿದ್ದ 142 ಜನರು ಕೂಡ ಸುಟ್ಟು ಕರಕಲಾಗಿ ಹೋಗಿದ್ದಾರೆ. ಫ್ಲೈಟ್ನಲ್ಲಿದ್ದ ಇಬ್ಬರು ವ್ಯಕ್ತಿಗಳು ಮಾತ್ರ ಬದುಕುಳಿದಿದ್ದಾರೆ. ಉಳಿದವರ ರಕ್ಷಣೆಗೆ ಪರದಾಡಿದ ರಕ್ಷಣಾ ತಂಡದ ಸಾಹಸ ಫಲ ನೀಡಲಿಲ್ಲ. ತಮ್ಮವರ ಜೀವಕ್ಕಾಗಿ ಪ್ರಾರ್ಥನೆ ಸಲ್ಲಿಸಿದ್ದ ಕುಟುಂಬಸ್ಥರ ಪ್ರಾರ್ಥನೆ ದೇವರ ಕಿವಿಗೆ ತಲುಪಲಿಲ್ಲ. ದುರಂತದಲ್ಲಿ ಗುಜರಾತ್ ಮಾಜಿ ಮುಖ್ಯಮಂತ್ರಿ ದುರಂತ ಅಂತ್ಯ. ಲಂಡನ್ಗೆ ಮಗಳ ಮನೆಗೆ ತೆರಳುತ್ತಿದ್ದ ವಿಜಯ್ ರೂಪಾಣಿ. ಈ ಭೀಕರ ವಿಮಾನ ದುರಂತ ಒಂದೆರಡು ಅನಾಹುತಗಳನ್ನ ಮಾಡಿಲ್ಲ. ಇಂದು ಇಂಗ್ಲೆಂಡ್ನಲ್ಲಿರುವ ತಮ್ಮ ಮಗಳು ಅಂಜಲಿ ರೂಪಾಣಿಯನ್ನ ಭೇಟಿ ಮಾಡಿ ಈಗಾಗಲೇ ಲಂಡನ್ನಲ್ಲಿರುವ ತಮ್ಮ ಪತ್ನಿ ರೂಪಾಣಿಯವರನ್ನ ವಾಪಸ್ ಕರೆದುಕೊಂಡು ಬರಲು ಹೊರಟಿದ್ರು. 142 ಪ್ರಯಾಣಿಕರಲ್ಲಿ ವಿಜಯ್ ರೂಪಾಣಿ ಕೂಡ ಒಬ್ಬರಾಗಿದ್ರು. ಭೀಕರ ದುರಂತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಮಾಜಿ ಸಿಎಂ ವಿಜಯ್ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ಆಸ್ಪತ್ರೆಯ ಹೊರಗಡೆ ಸಂಬಂಧಿಕರ ಆಕ್ರಂದನ. ಒಬ್ಬೊಬ್ಬರದ್ದು ಒಂದೊಂದು ಕರುಣಾಜನಕ ಕತೆ. ಇನ್ನು ಭೀಕರ ದುರಂತದಲ್ಲಿ ಗಾಯಗೊಂಡಿದ್ದ ಎಲ್ಲಾ ಪ್ರಯಾಣಿಕರನ್ನ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಯಾವಾಗ ವಿಮಾನ ಪತನವಾಗಿದೆ ಎಂಬ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತೋ ವಿಮಾನದಲ್ಲಿದ್ದ ಪ್ರಯಾಣಿಕರ ಸಂಬಂಧಿಗಳು ಸಿವಿಲ್ ಆಸ್ಪತ್ರೆಗೆ ಧಾವಿಸಿ ಅವರಿಗೆ ಏನಾಗಿದೆ, ಹೇಗಿದ್ದಾರೆ ಎಂದು ಒದ್ದಾಡತೊಡಗಿದ್ದರು. और जा रही थी लंदन। लंदन जाने से पहले ही क्रैश हो गया प्लेन। मेरी शादी था, वो अमृतसर थी और लंदन जा रही थी। हाँ फिर वापस 1 घंटे में समाचार आ गया तो प्लेन क्रैश हो गया है, इसलिए मैं वापस अहमदाबाद के बाहर निकल गया था, फिर वापस आए सील में आ गया. ದುರಂತದಲ್ಲಿ 5 ಅಮಾಯಕ ವಿದ್ಯಾರ್ಥಿಗಳ ಸಾವು. ಮಗನ ಜೊತೆ ಮಾತನಾಡಿದರೂ ನಿಲ್ಲದ ತಾಯಿಯ ಚಡಪಟಿಕೆ. ಈಗಾಗಲೇ ಹೇಳಿದಂತೆ ಏರ್ ಇಂಡಿಯಾ ವಿಮಾನ ಬಿಜೆ ಮೆಡಿಕಲ್ ಕಾಲೇಜ್ನ ವಿದ್ಯಾರ್ಥಿಗಳ ವಸತಿ ಗೃಹಕ್ಕೆ ಡಿಕ್ಕಿ ಹೊಡೆದು ಪತನಗೊಂಡಿತ್ತು. ಹಾಸ್ಟೆಲ್ ವಿದ್ಯಾರ್ಥಿಗಳು ಊಟಕ್ಕೆ ಕುಳಿತಿದ್ದ ಸಮಯದಲ್ಲಿಯೇ ಕಟ್ಟಡಕ್ಕೆ ವಿಮಾನ ಡಿಕ್ಕಿ ಹೊಡೆದ ಪರಿಣಾಮವಾಗಿ 5 ಹಾಸ್ಟೆಲ್ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಡಜನ್ಗೂ ಹೆಚ್ಚು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ ಎಂಬ ಮಾಹಿತಿ ಬಂದಿದೆ. मेरा लड़का है ना, वो ब्रेक पड़ा था खाने का, तो हॉस्टल में खाने गया था ही नहीं. हॉस्टल में ही प्लेन क्रैश हुआ, पर मेरे लड़का को कुछ हुआ नहीं. बात हुई मेरी, और इसके भाईबंद है ज्यादा हुए तो लोग मर गए. ये फिर मेरा लड़का को देखने जाना है अंदर. अभी क्या लड़के को क्या सिचुएशन है? लड़का बोला है कि मैं अच्छा दूसरे मार से कूदा था ना, तो थोड़ा खाली लगा है, ऐसा बोला है मेरे को. और मैं जाऊँ अंदर तो मालूम पड़े ना. ಒಟ್ಟಾರೆ ಈ ದಿನ ಭಾರತದ ಇತಿಹಾಸದಲ್ಲಿನ ಕರಾಳ ದಿನಗಳ ಪುಟವನ್ನ ಸೇರಲಿದೆ. ಬ್ಲಾಕ್ ಥರ್ಸ್ಡೇ ಎಂದೇ ಇದು ಗುರುತಿಸಿಕೊಳ್ಳಲಿದೆಯೇನೋ ಗೊತ್ತಿಲ್ಲ. ಆದರೆ ಈ ದಿನ ಸಾವುಗಳ, ಆರ್ತನಾದಗಳ, ಗೋಳಾಟಗಳ ಅಧ್ಯಾಯಗಳನ್ನೇ ಬರೆದಿದೆ. ಇಂತಹ ದಿನವನ್ನ ಭವಿಷ್ಯದಲ್ಲಿ ದೇಶ ಮತ್ತೆಂದೂ ಕಾಣದಿರಲಿ ಎಂದು ಭಾರತೀಯರು ಬೇಡ್ಕೊಳ್ತಿದ್ದಾರೆ. ಗೋಪಾಲ್ ಕುಲಕರ್ಣಿ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.